ನಮಸ್ತೆ ಗೆಳೆಯರೆ, ನಿಮ್ಮನ್ನು ಇಂದು ನಾನು ಅತಿ ಶ್ರೇಷ್ಠ ಮೂರ್ತಿಯ ದರ್ಶನ ಮಾಡಿಸಲಿಕ್ಕಾಗಿ ಕರ್ನಾಟಕದ ಹೊಳಲು ಕ್ಷೇತ್ರಕ್ಕೆ ಬಂದಿದ್ದೇನೆ. ಹೊಳಲು ಕೇಳಲೇ ಕೊಳಲು ಇದ್ದಂಗೆ ಎಷ್ಟು ಸುಂದರವಾಗಿದೆ ಅಲ್ಲ. ಹೊಸ ಹೊಳಲು ಕವಿಗಳ ಕ್ಷೇತ್ರವೂ ಆಗಿದ್ದು. ಈ ದೇವರನ್ನ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಹೊಳಲು ರಂಗನಾಥ ಸ್ವಾಮಿ, ಪದ್ಮನಾಭ ಸ್ವಾಮಿ. ಈ ಪದ್ಮದಲ್ಲಿ ಹಿಂದ್ಗಡೆ ನಿಮಗೆ ಬ್ರಹ್ಮ ಕಾಣ್ತಾ ಇದೆಯಲ್ಲ, ಈ ನಾಭಿಯ ಪದ್ಮದಲ್ಲಿ ಬ್ರಹ್ಮ ಇರೋ ಹಾಗೆ ಮಾಡಿದ್ರು. ಹಿಂದ್ಗಡೆ ಲಕ್ಷ್ಮಿ ದೇವರ ಪಾದ ತೊಳಿತಾ ಇರುವಂತಹ, ಪಾದ ಒತ್ತುತ್ತಾ ಇರುವಂತಹ ಲಕ್ಷ್ಮಿ. ಅತಿ ಸುಂದರ ಮೂರ್ತಿ. ಇಷ್ಟೊಂದು ಸುಂದರ ಮೂರ್ತಿಗೆ ಇಷ್ಟು ಸಾಧಾರಣ ದೇಗುಲ ಹೇಗಾಯ್ತು ಅಂದ್ರೆ, ಈ ಸುಂದರ ಮೂರ್ತಿಗೆ ಅತಿ ಸುಂದರ ದೇಗುಲ ನಿರ್ಮಾಣ ಆಗ್ತಾ ಇತ್ತು. ಶ್ರೀಕೃಷ್ಣ ದೇವರಾಯರು ತನ್ನ ಜೀವಿತಾವಧಿಯ ಕೊನೆಯ ದೇಗುಲವನ್ನ ತನ್ನ ಮಗನನ್ನ ಚಕ್ರವರ್ತಿಯನ್ನಾಗಿ ಮಾಡಿ, ಆತನ ನೆನಪಿಗೆ ಮಗನ ಸೆಲೆಬ್ರೇಷನ್ಗೋಸ್ಕರ ಒಂದು ಅನಂತ ಶಯನ ದೇವಸ್ಥಾನವನ್ನ ಹೊಸಪೇಟೆಯಿಂದ ಹಂಪಿಗೆ ಹೋಗುವ ದಾರಿಯಲ್ಲಿ ಕಟ್ತಾರೆ. ಅಲ್ಲಿಗೆ ಹೋದಾಗೆಲ್ಲ ಅಹೋರಾತ್ರ ಅನ್ಕೋತಿದ್ದ, ಇಷ್ಟು ಒಳ್ಳೆ ದೇವಸ್ಥಾನ, ಎಲ್ಲೂ ನೋಡದ ದೇವಸ್ಥಾನ, ಹಂಪಿಯಲ್ಲಿರುವ ಎಲ್ಲ ದೇವಸ್ಥಾನಗಳಿಗಿಂತ ಪಿರಿದಾದ ದೇವಸ್ಥಾನ ಕಟ್ಟಿ ಆ ಮೂರ್ತಿ ಇನ್ನೆಂಗೆ ಯೋಚನೆ ಮಾಡಿರ್ಬೋದು ಕೃಷ್ಣದೇವರಾಯರು ಅಂತ ಯೋಚನೆ ಮಾಡ್ತಿದ್ದ. ಇವತ್ತು ಉತ್ತರ ಸಿಕ್ತು. ಆ ದೇಗುಲಕ್ಕೆ ಮಾಡಿದ ಮೂರ್ತಿಯೇ ಇದು. ಪಚ್ಚೆಕಲ್ಲು, ನವರತ್ನಗಳಲ್ಲಿ ಅತಿ ಶ್ರೇಷ್ಠವಾದ ಕಲ್ಲು ಪಚ್ಚೆಕಲ್ಲು. ಈ ಪಚ್ಚೆಕಲ್ಲಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಇದರ ಬೆಲೆ ನಾನು ನಿಮಗೆ ಕಟ್ಟುವುದಕ್ಕೂ ಆಗುವುದಿಲ್ಲ, ಹೇಳುವುದಕ್ಕೂ ಆಗುವುದಿಲ್ಲ. ಯಾಕಂದ್ರೆ ಈ ಕಾಲದಲ್ಲಿ ಅದನ್ನು ನಾನು ಹೇಳೋದು ತಪ್ಪಾಗ್ಬಿಡುತ್ತೆ. ವಿಶ್ವದಲ್ಲೇ ಬೆಲೆ ಬಾಳುವ ರತ್ನಗಳಲ್ಲಿ ಒಂದಾಗ್ಬಿಡ್ತಿದ್ದು. ಇಷ್ಟು ದೊಡ್ಡ ಪಚ್ಚೆಕಲ್ಲು ಸಿಕ್ಕಿದ್ದೇ ಹೆಚ್ಚು. ಅದರಲ್ಲಿ ಆ ರಂಗನಾಥನ ಪಾದಗಳ ಸೌಂದರ್ಯ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನೋಡಿ. ಆಹಾ, ಬೆರಳುಗಳು ನೋಡಿ ಹೆಂಗ್ ಬಂದಿದೆ ನೋಡಿ. ಆ ಗೆಜ್ಜೆಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಿಂದ ಪಂಚ ಶುರುವಾಗುತ್ತೆ ನೋಡಿ. ಪಾದದಿಂದ ನಾವು ಎಷ್ಟು ನೀಟ್ ವರ್ಕ್ ಮಾಡಿದ್ದಾರೆ. ಶಂಖ ಚಕ್ರ ಗದಾ ಪದ್ಮಗಳೊಂದಿಗೆ 4 ಚತುರ್ಭುಜ ಅನಂತ ಶಯನ, ಅತಿ ಸುಂದರವಾಗಿ 5 ತಲೆಯ ಶೇಷನ ತಲ್ಪದಲ್ಲಿ ನಿದ್ರಿಸುತ್ತಿರುವ ಅನಂತ ಶಯನ, ಕಾಲೊತ್ತುತ್ತಿರುವ ಲಕ್ಷ್ಮಿ, ನಾಭಿಯಿಂದ ಹುಟ್ಟಿ ಬಂದ ಬ್ರಹ್ಮ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಅನಂತ ಶಯನನ್ನ ಯಾಕೆ ಇಲ್ಲೇ ಪ್ರತಿಷ್ಠೆ ಮಾಡಿದ್ರು? ಅಷ್ಟು ದೊಡ್ಡ ದೇವಸ್ಥಾನ ಆಗಿ ಇಲ್ಲಾಕೆ ಪ್ರತಿಷ್ಠೆ ಮಾಡಿದ್ರು ಅಂತ ನಿಮ್ಗೆ ಅನ್ನಿಸ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಆ ದೇವಸ್ಥಾನ ಮುಗಿಯುವಷ್ಟರಲ್ಲಿ ರಾಜ್ಯದಲ್ಲಿ ಒಳಜಗಳಗಳು ಶುರುವಾಯಿತು. ಯಾವ ಮಗನನ್ನ ಚಕ್ರವರ್ತಿಯನ್ನಾಗಿ ಘೋಷಿಸಿದ್ನೋ ಆ ಮಗನ ಹತ್ಯೆ ಆಗತ್ತೆ. ತಾನು ದೇವರು ಅಂತ ನಂಬಿಕೊಂಡಿದ್ದ ತನ್ನ ಅಪ್ಪಾಜಿ ಆಗಿದ್ದ ಮಹಾಮಂತ್ರಿಯ ಮೇಲೆ ನಿಂದೆ ಬರುತ್ತೆ. ಹಿಂದೆ ಮುಂದೆ ಆಲೋಚನೆ ಮಾಡದೆ ಮಹಾಮಂತ್ರಿ ನನ್ನ ಮಗನನ್ನು ಕೊಂದ ಅನ್ನುವುದನ್ನು ಹೇಳುವ ಮಾತುಗಳನ್ನು ಕೇಳಿದ ಕೃಷ್ಣದೇವರಾಯರು ಅಪ್ಪನಿಗೆ, ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಕಾರಣವಾದ ಅಪ್ಪನನ್ನ ಕಣ್ಣು ತೆಗೆಸ್ತಾರೆ. 2 ಕಣ್ಣು ತೆಗೆದ ನಂತರ ತಿಮ್ಮರಸು ವಿದೇಶಿಯರಿಂದ ಒಂದು ನಾಯಿಯನ್ನ ವಜ್ರಗಳಿಗೆ ಬಳುವಳಿಯಾಗಿ ಪಡೆದಿರ್ತಾರೆ. ಆ ನಾಯಿ ಆತನಿಗೆ ದಾರಿ ತೋರಿಸುತ್ತಾ ಪೆನುಗೊಂಡೆಗೆ ಕರ್ಕೊಂಡು ಹೋಗುತ್ತೆ. ಪೆನುಗೊಂಡೆ ತನ್ನ ಕೊನೆಗಾಲವನ್ನ ನೋಡ್ತಾರೆ ತಿಮ್ಮರಸು. ಇದು ಕಣ್ಣು ಎನ್ನುವ ಚಾಪ್ಟರ್ ಅಲ್ಲಿ ನಾನು ಮುಂದೆ ಒಂದು ಪುಸ್ತಕದಲ್ಲಿ, ಕಿತ್ತಡಿ ಎನ್ನುವ ಪುಸ್ತಕದಲ್ಲಿ ಬರೀತೀನಿ ಅಂತ ಹೇಳಿದ್ದೀನಿ ಆ ಕತೆ. ಆ ಅನಂತ ಶಯನ ತನ್ನ ಶಯನವನ್ನ ತಾನೇ ನಿರ್ಧಾರ ಮಾಡಿಕೊಂಡು ಹೊಳಲು ಎಂಬುವ ಕ್ಷೇತ್ರದಲ್ಲಿ ನಿಂತು ಬಿಡ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅಷ್ಟು ವಿಜೃಂಭಿಸುವ ಆ ದೇವಾಲಯ, ಊಹೆಗೂ ನಿಲುಕದ ದೇವಾಲಯ ಈತನಿಗಾಗಿ ಕಾದು ಇವತ್ತು ಪಾಡು ನೋಡೋಕ್ಕಾಗಲ್ಲ, ಪಾಳು ಬಿದ್ದ ದೇಗುಲಾಗಿದೆ. ಆಶ್ಚರ್ಯ ಆಗತ್ತೆ. ಅಷ್ಟು ದೊಡ್ಡ ದೇವಾಲಯ ಹುಲ್ಲುಗಾವಲಾಗಿದೆ. ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಆದರೆ ಗರ್ಭಗುಡಿಯಲ್ಲಿ ದೇವರೇ ಇಲ್ಲ. ಅದಕ್ಕೆ ದೇವರು ನಾವು ನಿರ್ಧರಿಸುವ ಜಾಗಕ್ಕೆ ಬರೋದಿಲ್ಲ, ಅವರು ನಿರ್ಧರಿಸುವ ಜಾಗದಲ್ಲಿ ಇರ್ತಾರೆ ಅಂತ. ಆ ಅನಂತ ಶಯನನಿಗೆ ಈ ಹೊಳಲು ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ. ಕರ್ನಾಟಕದಿಂದ ತ್ರಿವೇಂದ್ರಂಗೆ ಹುಡುಕೊಂಡು ಹೋಗೋ ಜನಗಳಿಗೆ ಕರ್ನಾಟಕದಲ್ಲೂ ತುಂಬಾ ಸುಂದರ ಶ್ರೇಷ್ಠ
ಮೂರ್ತಿ ಇದೆ ಅಂತ ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ತುಂಬ ಖುಷಿ ಆಯಿತು. ಧನ್ಯವಾದ. ಅಹೋರಾತ್ರ.